ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಗಳೂರು ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಹಾಗೂ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕಾದ್ಯಂತ ಶಾಲಾ ಕಾಲೇಜು ಆವರಣಗಳಲ್ಲಿ ಅದ್ದೂರಿಯಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಲಯ ಅರಣ್ಯಾಧಿಕಾರಿಗಳಾದ ನಿತಿನ್ ಬಲ್ಲವರ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ ಮಹೇಶ್ವರಪ್ಪರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಂಜುನಾಥ್ ಸೌಕಾರ್, ವಿನಯ್, ಅಶೋಕ್ ತುರ್ಮಿರಿ, ಜಾತಪ್ಪ, ಓಬ್ಳೇಶ್, ಮುನ್ನಾ ಇನ್ನು ಮುಂತಾದ ಶಿಕ್ಷಕಿಯರು, ಶಾಲಾ ಕಾಲೇಜು ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ವಲಯ ಅರಣ್ಯಾಧಿಕಾರಿಗಳಾದ ನಿತಿನ್ ಬಲ್ಲವರವರು ಸಸಿ ನೆಡುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮೊದಲನೇದಾಗಿ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಇವತ್ತಿನ ದಿನ ನಾವೆಲ್ಲ ಏನಿಲ್ಲಿ ಸೇರಿದ್ದೀವಿ, ಇದೊಂದು ತುಂಬ ಅರ್ಥಗರ್ಭಿತವಾದಂತಹ ಒಂದು ಆಚರಣೆ. ಪರಿಸರ ಅನ್ನೋದು ಮಕ್ಕಳೆಲ್ಲ ಕೇಳಿಸ್ತಾ ಇದೆಯಲ್ಲ, ಪರಿಸರ ಅನ್ನೋದು ನಮ್ಮ ಸುತ್ತಮುತ್ತಲಿನ ಏನೇ ನಾವು ನೋಡ್ತೀವಿ ಎಲ್ಲದನ್ನೂ ಪರಿಸರನೇ. ಅಂತಹ ಪರಿಸರವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೋಸ್ಕರ ನಾವು ಉಳಿಸ್ಕೊಳ್ಳೋದು ಭಾಳ ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತದೆ. ಇವತ್ತು ಪರಿಸರ ಮಾಲಿನ್ಯ ಅಂತ ನಾವೇನು ಕೇಳ್ಪಡ್ತಾ ಇದ್ದೀವಿ, ಎಲ್ಲ ಮೂಲಗಳಿಂದ ಆಗ್ತಾ ಇದೆ. ಅದನ್ನು ತಡೆಗಟ್ಟಿ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಪರಿಸರವನ್ನು ಬೆಳೆಸಬೇಕು. ಪರಿಸರನ ಬೆಳೆಸೋದ್ರಲ್ಲಿ ಎರಡು ಥರ ಇದೆ. ಒಂದು, ಅದನ್ನು ಹಾನಿ ಆಗೋದನ್ನು ತಡೆಗಟ್ಟೋದು ಒಂದಾದರೆ, ಗಿಡ ಮರಗಳನ್ನು ನೆಟ್ಟು ಉತ್ತಮ ಆಮ್ಲಜನಕವನ್ನು ಏನು ನಾವು ಪಡಿಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಆ ಎರಡು ರೀತಿಯಲ್ಲಿ ಪರಿಸರವನ್ನು ನಾವು ಉಳಿಸ್ಬೇಕಾಗಿರುತ್ತದೆ. ನನಗಿವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಇದೇ ಕಾಲೇಜಿನಲ್ಲೇ ಓದಿ ಇಲ್ಲಿ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿರ್ತದೆ. ಎಲ್ಲ ನನ್ನ ಶಿಕ್ಷಕರಲ್ಲಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ, ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈಗೇನು ವಿದ್ಯಾರ್ಥಿಗಳಿದ್ದೀರಾ, ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಪರಿಸರದ ಮೇಲೆ ನಿಂತಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.